ವಿಶ್ವವಿದ್ಯಾಲಯವನ್ನ ಇದೇ ರೀತಿ ಒಂದು ಸಪ್ರೇಟ್ ಒಂದು ಸ್ವಾಯತ್ತ ಸ್ವತಂತ್ರ ವಿಶ್ವವಿದ್ಯಾಲಯವಾಗಿ ತೋಟಗಾರಿಕೆ ಬೆಳೆಗಳಿಗೆ ಇದನ್ನು ಮುಂದುವರಿಸಬೇಕು ಅನ್ನುವಂಥ ಆಗ್ರಹವನ್ನು ನಾವು ಮಾಡ್ತಾ ಇದ್ದೀವಿ. ಇದನ್ನ ಯಡಿಯೂರಪ್ಪನವರು ಒಂದು ತೋಟಗಾರಿಕೆ ಯೂನಿವರ್ಸಿಟಿ ಮಾಡ್ತೀವಿ ಅಂತ ಹೇಳಿದಾಗ ಬಾಗಲಕೋಟೆ ಮುಳಗಡೆ ಪ್ರದೇಶ ಅಂತ ಇಲ್ಲಿ ತಂದ್ವಿ. ಅದಕ್ಕೆ 800 ಎಕರೆ ಜಾಗ ಕೊಡುವಂಥ ಪ್ರಯತ್ನ ನಡೆದಿತ್ತು. ಅದಕ್ಕೆ ಕೆಲವರು ವಿರೋಧ ಮಾಡಿದ್ರಿಂದ 300 ಎಕರೆ ಜಾಗ ಕೊಟ್ಟು ಆ ವಿಶ್ವವಿದ್ಯಾಲಯ ಇವತ್ತು ಎಲ್ಲ ರೀತಿಯಿಂದ ಡೆವಲಪ್ಮೆಂಟ್ ಆಗಿದೆ, ಪ್ರಗತಿಯನ್ನು ಹೊಂದಿದೆ. ಈ ಫಲ ಕೊಡುವಂಥ ಈ ಸಂದರ್ಭದಲ್ಲಿ ಮತ್ತು ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ 3ನೇ ವಿಶ್ವವಿದ್ಯಾಲಯವಾಗಿರುವಂಥದ್ದನ್ನು ಬೇರೆ ಬೇರೆ ಈ ಹಣ್ಣು ಬೆಳೆಗಳಿಗೆ ತೋಟಗಾರಿಕೆ ಉತ್ಪನ್ನಗಳಿಗೆ ಒಂದು ಮಾದರಿ ಆಗುವಂಥ ಬೆಳೆಗಳನ್ನು ಬೆಳೆಯುವಂಥ ವಿಶ್ವವಿದ್ಯಾಲಯವನ್ನು ಹಾಳು ಮಾಡಿ ಕೃಷಿ ಜೊತೆ ಅದನ್ನು ವಿಲೀನ ಮಾಡಿ ಅದರ ಒಂದು ಮಹತ್ವವನ್ನು ಕಡಿಮೆ ಮಾಡುವಂಥ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ. ಅದಕ್ಕೆ ನಾವು ಪ್ರಬಲವಾಗಿ ವಿರೋಧ ಮಾಡ್ತೀವಿ. ಇದನ್ನು ಯಥಾಸ್ಥಿತಿ ಮುಂದುವರಿಸಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ತೇವೆ. ಸನ್ಮಾನ್ಯ ಕರ್ನಾಟಕ ಸರ್ಕಾರದ ಕೃಷಿ ಸಚಿವರಾದ ಚಲುವರಾಯಸ್ವಾಮಿ ಅವರು ಮಂಡ್ಯದಲ್ಲಿ ಒಂದು ಹಿಸಿ ನಾಲೆಯನ್ನು ಕೃಷಿ ವಿಶ್ವವಿದ್ಯಾಲಯವಾಗಿ ಪರಿವರ್ತನೆ ಮಾಡಿಕೊಳ್ಳೋದಕ್ಕೆ ಹೋಗಿ ಒಂದು ತಜ್ಞರ ಸಮಿತಿಯನ್ನು ರಚನೆ ಮಾಡಿದರು. ಆ ವಿಶ್ವವಿದ್ಯಾಲಯ ಸ್ಥಾಪನೆ ಹೆಂಗೆ ಮಾಡಬೇಕು ಅನ್ನೋದು ಬಿಟ್ಟು ಆ ಸಮಿತಿಯವರು ಏನೇನೋ ಬೇರೆ ಬೇರೆ ವರದಿಯನ್ನು ಕೊಟ್ಟು ಆ ಕೃಷಿ ಜೊತೆಗೆ ಬಾಗಲಕೋಟೆಯ ತೋಟಗಾರಿಕೆ ವಿಶ್ವವಿದ್ಯಾಲಯಗಳನ್ನು ಒಡೆದು ಅದನ್ನು ನಿಷ್ಕ್ರಿಯ ಮಾಡ್ತಕ್ಕಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇದೆ. ಹಿಂದೇನೂ ಕೂಡ ಕೃಷ್ಣ ಬೈರೇಗೌಡರು ಇದ್ದಾಗಲೂ ಕೂಡ ಈ ಒಂದು ವ್ಯವಸ್ಥೆಯನ್ನು ತಂದಿದ್ದರು, ಅವಾಗೂ ವಿರೋಧ ಮಾಡಿದ್ದೀವಿ ನಾವು. ಮತ್ತು ಬೇರೆ ಬೇರೆ ಸಮಯದಲ್ಲಿನೂ ಕೂಡ ಇದನ್ನು ವಿರೋಧ ಮಾಡಿ ಈಗ 24 ಜಿಲ್ಲೆಗಳ ಒಂದು ಅಫಿಲಿಯೇಷನ್ ಇರುವಂಥ ಕಾಲೇಜುಗಳ ದೊಡ್ಡ ವಿಶ್ವವಿದ್ಯಾಲಯವನ್ನು ಹಾಳು ಮಾಡಿ ಇದನ್ನು ಛಿದ್ರ ಮಾಡಿ ಕೃಷಿ ಜೊತೆಗೆ ತೋಟಗಾರಿಕೆಯನ್ನು ಸೇರಿಸಬೇಕು ಅನ್ನುವಂಥ ತೀರ್ಮಾನವನ್ನು ಕ್ಯಾಬಿನೆಟ್ನಲ್ಲಿ ತಗೊಂಡಾರ. ಎಲ್ಲ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಈಗಾಗಲೇ ಏನಾಗಿದೆ ಅಂತ ಹೇಳಿದ್ರೆ ಕೃಷಿ ವಿಷಯವೇ ಕೂಡ ಹೆಚ್ಚು ಪ್ರಾಮುಖ್ಯವಾಗಿರೋದ್ರಿಂದ ತೋಟಗಾರಿಕೆ ಬೆಳೆಗಳ ಬಗ್ಗೆ ಹೆಚ್ಚು ಚರ್ಚೆನೂ ಆಗ್ತಾ ಇಲ್ಲ. ಅದರ ಬಗ್ಗೆ ಒಂದು ನಡಿಬೇಕಾದಷ್ಟು ರಿಸರ್ಚ್ ಆ್ಯಕ್ಟಿವಿಟೀಸ್ ಆಗಲಿ, ಆ ಬೆಳೆಗಳ ಆಕರ್ಷಣೆ ಮಾಡ್ತಕ್ಕಂಥದ್ದಾಗಲಿ, ಹಣ್ಣು ಹಂಪಲುಗಳ ಬಗ್ಗೆ ಲಕ್ಷ್ಯ ಕೊಡುವಂಥದ್ದಾಗಲಿ ನಡೀತಾ ಇಲ್ಲ. ಅದಕ್ಕಾಗಿ ಇಡೀ ದೇಶದಲ್ಲಿಯೇ 3ನೇ ಸ್ಥಾನದಲ್ಲಿ ಇದ್ದಂಥ ಈ ತೋಟಗಾರಿಕೆ ವಿಶ್ವವಿದ್ಯಾಲಯವನ್ನು ಹಾಳು ಮಾಡುವಂಥ ಪ್ರಯತ್ನವನ್ನು ಇವತ್ತು ಕರ್ನಾಟಕ ಸರ್ಕಾರ ಮಾಡ್ತಾ ಇದೆ. ಅಲ್ಲಲ್ಲ, 2 ವರ್ಷ ಆತೀಗ ಏನೂ ಇಲ್ಲ. ಪಗಾರ ಒಂದು ಬಿಟ್ಟರೆ ಅವರು ಕೂಡ ಡೆಪ್ಯುಟೇಷನ್ ಮೇಲೆ ಆಗಿ ಬಂದಂಥ ಸ್ಟಾಪ್ಗಳ ಜಾಸ್ತಿ ಅದಾರ. ಅದನ್ನು ಬಿಟ್ಟರೆ ಬೇರೆ ಏನೂ ಆ ಯೂನಿವರ್ಸಿಟಿಗೆ ಕೊಡ್ತಾ ಇಲ್ಲ. ಯಾಕೆ ಇಷ್ಟೊಂದು ಅಲಕ್ಷ್ಯ ಮಾಡ್ಯಾರ? ಉತ್ತರ ಕರ್ನಾಟಕದ ಒಂದೇ ಯೂನಿವರ್ಸಿಟಿ ಇದು, ಯಾಕೆ ಅಲಕ್ಷ್ಯ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ಹೊಡಿಯುವಂತ ಹುನ್ನಾರ, ಹೌದೌದು, ಒಡೆದು ಇದನ್ನ ಛಿದ್ರ ಮಾಡೋದು, ಕೃಷಿ ಜೊತೆಗೆ ಎಲ್ಲಾ ಕೃಷಿ ವಿಶ್ವವಿದ್ಯಾಲಯಗಳ ಜೊತೆಗೆ ಇದನ್ನ ಸೇರಿಸುವಂತ ಒಂದು ಹುನ್ನಾರ ನಡೀತಾ ಇದೆ. ಇದನ್ನ ನಾವು ಪ್ರಬಲವಾಗಿ ವಿರೋಧ ಮಾಡ್ತೀವಿ ಅಂತ ಹೇಳಿ ನಿಮ್ಮ ಮುಖಾಂತರ ಹೇಳ ಬಯಸ್ತೇನೆ. ಅದು ಹೇಳಿದ್ದೀನಲ್ಲ, ರಾಜಕೀಯ ಪುನರ್ಜೀವನ ಕೊಟ್ಟಂತ ಜಿಲ್ಲೆ ಬಾದಾಮಿಯಿಂದ ಗೆದ್ದಿರ್ಲಿಲ್ಲ ಅಂದ್ರೆ ಇವತ್ತು ಮತ್ತೆಲ್ಲೇ ಅವರಿಗೆ ಮುಖ್ಯಮಂತ್ರಿ ಆಗ್ತಿದ್ರು. ಇವನ್ನೆಲ್ಲ ವಿಚಾರ ಮಾಡ್ಬೇಕು ಅವರು. ಅದನ್ನೆಲ್ಲ ಬಿಟ್ಟು ಏನೇನೋ ಯಾರೋ ಒಂದು ವರದಿ ಕೊಡ್ತಾರೆ ಅಂತೇಳಿ ಆ ತೀರ್ಮಾನ ಮಾಡುವಂಥದ್ದು, ಹರಿಬರಿ ತೀರ್ಮಾನ ಮಾಡುವಂಥದ್ದು, ರಾಜಕೀಯ ತೀರ್ಮಾನ ಮಾಡುವಂಥದ್ದು ಮಾಡಿ ಒಂದು ಬೆಳೆದು ನಿಂತಂಥ ವಿಶ್ವವಿದ್ಯಾಲಯವನ್ನು ಹಾಳು ಮಾಡ್ತಕ್ಕಂಥ ಪ್ರವೃತ್ತಿ ಇದಕ್ಕೆ ನಿಮಗೆ ಶೋಭೆ ತರುವುದಿಲ್ಲ. ಈಗಾಗಲೇ ಕರ್ನಾಟಕವನ್ನು ಸಾಕಷ್ಟು ರೀತಿಯಿಂದ ಹಾಳು ಮಾಡಿದ್ದೀರಿ, ಅಭಿವೃದ್ಧಿ ವಂಚಿತರನ್ನಾಗಿ ಮಾಡಿದ್ದೀರಿ. ಮತ್ತು ಇದನ್ನೂ ಒಂದು ಹಾಳು ಮಾಡಿ ಬಿಡಬೇಡ್ರಿ, ವಿಶ್ವವಿದ್ಯಾಲಯಕ್ಕೂ ಕೈ ಹಾಕಬೇಡ್ರಿ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ನಿಮ್ಮ ಮುಖಾಂತರ. ಅಯ್ಯೋ, ದತ್ತಕ್ಕೆ ತಗೊಳ್ಳೋದು ಅವರು ಬಾದಾಮಿ ಗೆದ್ದಾಗ ಹೇಳಿದ್ದು ಈಗೆಲ್ಲ ನೆನಪಿರ್ತದ. ದತ್ತಕ್ಕೆ ತಗೊಳ್ಳೋದು, ಮತ್ತೊಂದು ತಗೊಳ್ಳೋದು, ಅಭಿವೃದ್ಧಿ ಪಡುವುದು ಹೋಗ್ಲಿ, ಅಭಿವೃದ್ಧಿ ಹೊಂದಿದ್ದು ಅಂತ ಸುಮ್ಮನೆ ಬಿಟ್ಟರೆ ಸಾಕಾಗೈತಿ ಅಲ್ವಾ? ಲಲಿತ ಕಲಾ ವಿಶ್ವವಿದ್ಯಾಲಯಕ್ಕೂ ಜಾಗ ಕೊಡ್ಲಿಲ್ಲ ಅಂದ್ರೆ ಉದಾಸೀನ ಮನೋಭಾವ, ಉತ್ತರ ಕರ್ನಾಟಕದ ಬಗ್ಗೆ ಉದಾಸೀನ ಮನೋಭಾವ. ಮತ್ತೆ ಇಲ್ಲಿ ಯಾರು ಕೇಳುವುದಿಲ್ಲ, ನಾವು ಸಾಕಾಗಿ ಹೋಗ್ಬೇಕು.